ಮಧ್ಯೆ ಕಲೆಗಳಿರುತ್ತಲ್ಲ ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು. ಓಕೆ, ಈ ಡೆಮೋ ತೋರಿಸಿ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ನಿಮ್ಮ ಚಾನಲ್ ಮೈಸೂರು ಸ್ಟುಡಿಯೋಗೆ ಸ್ವಾಗತ ಸುಸ್ವಾಗತ. ಹೀಗೆ ನಾ ಇರೋದು ಮೈಸೂರು ರಿಂಗ್ ರೋಡ್ ಹಿಂಕಲ್. ಇಲ್ಲಿ ಸಮಿತಾ ಟ್ರ್ಯಾಕ್ಟರ್ಸ್ ಅವರು ಒಂದು ನ್ಯೂ ಶೋರೂಮ್ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಿಲ್ ಕಂಪನಿ ಪ್ರಾಡಕ್ಟ್ಸ್ ನಿಮ್ಗೆ ಸಿಗುತ್ತೆ. ಏನು ಪ್ರಾಡಕ್ಟ್ಸ್? ಅಗ್ರಿಕಲ್ಚರ್ ಮೆಷಿನ್ಸ್, ಹೋಮ್ ಅಪ್ಲಯನ್ಸಸ್, ಗಾರ್ಡನಿಂಗ್ ಟೂಲ್ಸ್ ಮತ್ತು ಏನು ಪ್ರಾಡಕ್ಟ್ಸ್ ಅದು ಬನ್ನಿ ಹೋಗಿ ನೋಡಲ್ಲ, ಅವ್ರ ಜೊತೆ ಭೇಟಿ ಆಗಲ್ಲ, ಮಾತಾಡಲ್ಲ. ವೆಲ್ಕಮ್ ಟು ಸಮಿತಾ ಟ್ರ್ಯಾಕ್ಟರ್ ನ್ಯೂ ಸ್ಟೀಲ್ ಶೋರೂಮ್ ಅಟ್ ಮೈಸೂರು. ಸಮಿತಾ ಟ್ರ್ಯಾಕ್ಟರ್ ಅವರ ಹೊಸದಾಗಿ ಓಪನ್ ಆಗಿರುವಂತಹ ಸ್ಟೀಲ್ ಕಂಪನಿಯ ಒಂದು ಶೋರೂಮ್ಗೆ ನೀವೇನು ಇವಾಗ ಬರ್ತಾ ಇದ್ದೀರಾ. ಈ ಶೋರೂಮಲ್ಲಿ ನೀವು ನೋಡಬಹುದು ಸ್ಟೀಲ್ ಕಂಪನಿಯ ವಿವಿಧ ರೀತಿಯಾದಂತಹ ಒಂದು ಮಷಿನ್ಗಳನ್ನ ನಾವು ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೇವೆ. ಇದು ಮೈಸೂರಿನ ಜನತೆಗೆ ಒಂದು ಸುವರ್ಣ ಅವಕಾಶ. ಯಾವ ತರ ಅಂತಂದ್ರೆ, ಮೈಸೂರು ಜನತೆ ಇವತ್ತು ಸ್ಟೀಲ್ ಪ್ರಾಡಕ್ಟ್ಗೋಸ್ಕರ ಬಹಳ ದೂರ ಹೋಗಬೇಕಾದಂತಹ ಒಂದು ಅವಶ್ಯಕತೆ ಇಲ್ಲ. ಮೈಸೂರಿನಲ್ಲಿರುವಂತಹ ಔಟರ್ ರಿಂಗ್ ರೋಡ್ ನ ಇನ್ಕಲ್ ಹತ್ರ ಸಮಿತಾದವ್ರದ್ದು ಒಂದು ಗೋಲ್ಡ್ ಸರ್ವಿಸಿಂಗ್ ಡೀಲರ್ ಅಂತ ಏನು ಸ್ಟೀಲ್ ಕಂಪನಿಯಿಂದ ಕರಿತೀವಿ ಅಂತ ಒಂದು ಶೋರೂಮ್ ನ ಉದ್ಘಾಟನೆ ನಿನ್ನೆ ಆಗಿರುತ್ತದೆ. ಈ ಶೋರೂಮ್ ಅಲ್ಲಿ ನಿಮಗೆ ಸೇಲ್ಸ್, ಸರ್ವಿಸ್, ಸ್ಪೇಸ್ ನ ಒಂದು ಲಭ್ಯತೆ ಇರುತ್ತದೆ. ಹಾಗೂ ವಾರದ 6 ದಿವಸಗಳು ಕೂಡ ಈ ಒಂದು ಶೋರೂಮ್ ನಲ್ಲಿ ಸುಸಜ್ಜಿತವಾದಂತಹ ಒಂದು ಟೆಕ್ನಿಕಲ್ ಟೀಮ್ಸ್ ಇದೆ. ಅದೇ ರೀತಿಯಾಗಿ ಸೇಲ್ಸ್ ನವರಿದ್ದಾರೆ. ಸೊ ನೀವು ಎನಿ ಟೈಮ್ ಬಂದು ಅದರ ಒಂದು ಸದುಪಯೋಗನ ಪಡ್ಕೊಳ್ಬಹುದು ಅಂತ ನಾವು ಹೇಳಲಿಕ್ಕೆ ಖುಷಿ ಪಡ್ತಾ ಇದ್ದೇವೆ. ನೀವು ಇಲ್ಲಿ ನೋಡಬಹುದು ಸ್ಟೀಲ್ ಕಂಪನಿಯ ಎಲ್ಲಾ ರೀತಿಯಾದಂತಹ ಒಂದು ಮಷಿನ್ಗಳನ್ನ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಮೊದಲನೇದಾಗಿ ನೀವು ಈ ಕಡೆಯಿಂದ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವು ನೋಡಬಹುದು ಸ್ಟೀಲ್ ಕಂಪನಿಯ HPCಗಳು ಅಂದ್ರೆ ಹೈ ಪ್ರೆಷರ್ ಕ್ಲೀನರ್ಸ್ ಅಂತ ನಾವೇನು ಕರಿತೀವಿ. ನೀವು ಸಾಮಾನ್ಯವಾಗಿ ಇವತ್ತು HPCಗಳು ಬಂದ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಮಷಿನ್ಗಳಾಗಿದೆ. ಯಾವ ರೀತಿ ಅಂತಂದ್ರೆ, ಮನೆ ಅಂದಾಗ ಹೊರಗಡೆ ಒಂದು ಪೋಟಿಕ ಇರುತ್ತೆ ಅಥವಾ ಒಂದು ಹೊರಾಂಗಣದಲ್ಲಿ ನಮಗೆ ವಾಶ್ ಮಾಡಲಿಕ್ಕೆ ಈ HPCಗಳನ್ನ ಬಳಸೋದ್ರಿಂದ ಒಂದು ಸ್ವಚ್ಛತೆ ಕೂಡ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನೀರಿನ ಒಂದು ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಹಾಗೆ ನೀವು ಇಲ್ಲಿ ನೋಡಬಹುದು ಇನ್ನೊಂದು ನಿಮ್ಗೆ ಈಗ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಆದಂತಹ ಒಂದು SE33 ಅಂತ ನಾವೇನ್ ಕರಿತೀವಿ, ಇದನ್ನ ವ್ಯಾಕ್ಯೂಮ್ ಕ್ಲೀನರ್ ಅಂತ. ಸ್ಟೀಲ್ ಕಂಪನಿಯ ವ್ಯಾಕ್ಯೂಮ್ ಕ್ಲೀನರ್ಗಳು ನಿಮಗೆ ಇದರಲ್ಲಿ ಡ್ರೈ ಕ್ಲೀನಿಂಗ್ ಮಾಡಬಹುದು, ವೆಟ್ ಕ್ಲೀನಿಂಗ್ ಮಾಡಬಹುದು, ಅದೇ ರೀತಿಯಾಗಿ ಬ್ಲೋವಿಂಗ್ ಕೂಡ ನೀವು ಮಾಡಬಹುದು. ನಮ್ಮಲ್ಲಿ ಈ ಪ್ರಾಡಕ್ಟ್ ಗಳನ್ನ ಬಿಟ್ರೆ ಮೇಜರ್ ಆಗಿ ನಾವು ಬಂದ್ಬಿಟ್ಟು ಅಗ್ರಿಕಲ್ಚರ್ ಪ್ರಾಡಕ್ಟ್ ಗಳನ್ನ ಸಪ್ಲೈ ಮಾಡುವಂತದ್ದು. ನೀವು ಇಲ್ಲಿ ನೋಡಬಹುದು ನಮ್ಮಲ್ಲಿ ಬ್ರಷ್ ಕಟರ್ಸ್ ಗಳ ಒಂದು ನಾವು ಇಲ್ಲಿ ಡಿಸ್ಪ್ಲೇ ಇಟ್ಟಿದ್ದೇವೆ. ನೋಡಬಹುದು ನಮ್ಮಲ್ಲಿ ವಿವಿಧ ರೀತಿಯಾದಂತಹ ಬ್ರಷ್ ಕಟರ್ ಗಳಿದ್ದಾವೆ. ಈ ಬ್ರಷ್ ಕಟರ್ ನಮ್ಮಲ್ಲಿ 1.3 HP ಇಂದ ಹಿಡಿದು 2.2 HP ಬ್ರಷ್ ಕಟರ್ಗಳು ಕೂಡ ಸಿಗ್ತವೆ. ನಮ್ಮಲ್ಲಿ ಬೇಸಿಕ್ ಮಾಡೆಲ್ ಅಂತ ಬ್ರಷ್ ಕಟರ್ಗಳಿದ್ದಾವೆ. ಸೆಮಿ ಪ್ರೊಫೆಷನಲ್ ಹಾಗೂ ಪ್ರೊಫೆಷನಲ್ ಬ್ರಷ್ ಕಟರ್ ಕೂಡ ನಮ್ಮಲ್ಲಿ ಲಭ್ಯತೆ ಇದೆ. ಅದೇ ರೀತಿಯಾಗಿ ನೀವು ನೋಡಬಹುದು ಸ್ಟಿಲ್ ಅಂತ ಬಂದಾಗ ಜಗತ್ತಿನಾದ್ಯಂತಹ ಚೈನ್ ಸಾಗೆ ತುಂಬಾ ಫೇಮಸ್. ನಾವು ಒಂದು ಮಾರ್ಕೆಟ್ ಲೀಡರ್ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅಲ್ಲಿ. ಈ ಒಂದು ಚೈನ್ ಸಾಗಳು ಏನಿರ್ತವೆ ನೀವು ನೋಡಬಹುದು ಇಲ್ಲಿ ನಮ್ಮಲ್ಲಿ ಬೇಸಿಕ್ ಇಂದ ಹಿಡಿದು ಈ ಚೈನ್ ಸಾಗಳಲ್ಲಿ ಪ್ರೊಫೆಷನಲ್ ಚೈನ್ ಸಾಗಳು ಕೂಡ ಸಿಗ್ತವೆ ನಿಮ್ಗೆ. ನಮ್ಮಲ್ಲಿ ಯಾವ ರೀತಿ ಅಂತಂದ್ರೆ ನಿಮ್ಗೆ ಒಂದು ಜಸ್ಟ್ MS 170 ಅಂತ ಒಂದು ಬ್ರಷ್ ಕಟ್ ಏನೋ ಒಂದು ಚೈನ್ ಸಾ ಬರುತ್ತೆ. ಇದು MS 180 ಅಂತ ಈ ಚೈನ್ ಸಾ. ಇದು ತುಂಬಾ ಫೇಮಸ್. ಪ್ರತಿ ಮನೆಯಲ್ಲಿ ಮಲೆನಾಡು ಕರಾವಳಿ ಅಥವಾ ಒಂದು ರೈತರ ಹತ್ರ ಹೋದಾಗ ನಿಮಗೆ ಈ ಚೈನ್ ಸಾಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆನೂ ಸಿಗ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಪ್ರೊಫೆಷನಲ್ ಸೀರೀಸ್ ಗಳಾದಂತಹ ಚೈನ್ ಸಾಗಳು ಲೈಕ್ MS 382 ಇರಬಹುದು ಅಥವಾ MS 462 ಇರಬಹುದು, ಇಲ್ಲ MS 881 ಅಂತ ಅತ್ಯಂತ ಪ್ರೊಫೆಷನಲ್ ಮಾಡೆಲ್ ಕೂಡ ನಮ್ಮಲ್ಲಿ ಲಭ್ಯ ಇದೆ. ಹಾಗೆ ನೀವು ನೋಡಬಹುದು ಇಲ್ಲಿ ನಮ್ಮಲ್ಲಿ ಪೋಸ್ಟಲ್ ಡಿಗ್ಗರ್ ಅಂತ ನಾವೇನ್ ಕರಿತೀವಿ. ಇವತ್ತು ಸರ್ವೇ ಸಾಮಾನ್ಯವಾಗಿ ನೋಡಬಹುದು ಜನರೆಲ್ಲ ಹಾರ್ಟಿಕಲ್ಚರ್ ಕ್ರಾಪಿಂಗ್ ಕಡೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ಈ ಹಾರ್ಟಿಕಲ್ಚರ್ ಕ್ರಾಪಿಂಗ್ಗೆ ಫಸ್ಟ್ ಕೆಲಸ ಏನಾಗುತ್ತೆ ಅಂದ್ರೆ ನಾವು ಗುಂಡಿ ತೋಡಿ ಗಿಡಗಳನ್ನ ನೆಡಬೇಕಾಗುತ್ತೆ. ಇವತ್ತು ಲೇಬರ್ನ ಕೊರತೆ ತುಂಬಾ ಇರೋದ್ರಿಂದ ಈ ಒಂದು ಮಷಿನ್ ಅನ್ನ ತಗೊಂಡು ನಾವು ಅತಿ ಸುಲಭದಲ್ಲಿ ತುಂಬಾ ಗುಂಡಿಗಳನ್ನ ಒಂದು ಗಂಟೆಯಲ್ಲಿ ಕಮ್ಮಿ ಅಂತಂದ್ರೂ 40 ರಿಂದ 50 ಗುಂಡಿಗಳನ್ನ ತೋಡುವಂತ ಕೆಲಸಗಳನ್ನ ಮಾಡ್ಕೋಬಹುದು.
ಅದೇ ರೀತಿಯಾಗಿ ನೀವು ನೋಡಬಹುದು ಸ್ಟೀಲ್ ಕಂಪನಿಯಿಂದ ಹೊಸದಾಗಿ ವಾಟರ್ ಪಂಪ್ ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ವಾಟರ್ ಪಂಪ್ ಒಂದು 2 ಇಂಚು ಸೆಕ್ಷನ್, 2 ಇಂಚು ನಿಮಗೆ ಡಿಲಿವರಿ, 3 ಇಂಚ್ ಸೆಕ್ಷನ್, 3 ಇಂಚ್ ಡಿಲಿವರಿ, 4 ಇಂಚ್ ಸೆಕ್ಷನ್, 4 ಇಂಚ್ ಡಿಲಿವರಿಯಲ್ಲಿ ಲಭ್ಯತೆ ಇರ್ತದೆ. ಒಂದು ಸ್ಪೆಷಾಲಿಟಿ ಏನಂದ್ರೆ ಈ ವಾಟರ್ ಪಂಪ್ಗೆ 2 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಸ್ಟೀಲ್ ಕಂಪನಿ ವತಿಯಿಂದ. ನಿಮಗೆ 2 ವರ್ಷ ವ್ಯಾರಂಟಿ ಯಾವುದೇ ಕಂಪನಿ ಮಾರ್ಕೆಟ್ ಅಲ್ಲಿ ಕೊಡ್ತಾ ಇಲ್ಲ, ಬಟ್ ಸ್ಟೀಲ್ ಕಂಪನಿಯಲ್ಲಿ ನಿಮಗೆ 2 ವರ್ಷ ವ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ. ನಾವು GTA 26 ಅಂತ ಕರಿತೀವಿ. ಇದು ಈ ಪರ್ಟಿಕ್ಯುಲರ್ ಮಷೀನ್ ಏನಪ್ಪಾ ಅಂದ್ರೆ ನಿಮಗೆ 6 ಇಂಚ್ ತನಕ ಕೊಂಬೆನ, 4 ರಿಂದ 6 ಇಂಚ್ ಕೊಂಬೆನ ಆರಾಮಾಗಿ ಕಟ್ ಮಾಡುತ್ತೆ. ನೀವು ಯಾವುದೇ ರೀತಿಯಾದಂತಹ ಲೈಕ್ ಟೀಕ್ ವುಡ್ ಇರ್ಬೋದು ಅಥವಾ ಮಹಾಗನಿ ಇರ್ಬೋದು, ಇಂಥ ಕ್ರಾಪ್ ಗಳನ್ನ ಬೆಳೆದಾಗ ರೈತರಿಗೆ ಏನಾಗುತ್ತೆ ಅಂತಂದ್ರೆ ಅದಕ್ಕೊಂದು ಬರುವಂತಹ ಬ್ರಾಂಚಸ್, ರೆಂಬೆಗಳನ್ನ ಕಟ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಆ ರೆಂಬೆಗಳಿದ್ದಾಗ ಅದ್ರ ಬೆಲೆ ಕಡಿಮೆ ಆಗುತ್ತೆ ಅಂತ. ಸೊ ಅದು ಉದ್ದವಾಗಿ ಬೆಳಿಬೇಕಾಗಿರುತ್ತೆ, ನೇರವಾಗಿ ಹೋಗೋದಕ್ಕೆ ರೆಂಬೆಗಳನ್ನ ಕಟ್ ಮಾಡ್ತಾರೆ. ಸೊ ಆ ಒಂದು ಕೆಲಸಕ್ಕೆ, ರೆಂಬೆಗಳನ್ನ ಕಟ್ ಮಾಡೋ ಕೆಲಸಕ್ಕೆ ಈ ಮಷೀನು ತುಂಬಾ ಉತ್ತಮವಾದಂತಹ ಒಂದು ಸಲಕರಣೆ. ಯಾಕೆ ಅಂದ್ರೆ ಇದು ಬ್ಯಾಟರಿ ಆಪರೇಟೆಡ್. ಇದಕ್ಕೆ ಒಂದು ಲಿಥಿಯಂ ಅಯಾನ್ ಬ್ಯಾಟರಿ ಬರುತ್ತೆ. ಈ ಬ್ಯಾಟರಿ ಒಂದು ಅರ್ಧ ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ ನಿಮ್ಗೆ. ಅದೇ ರೀತಿಯಾಗಿ ಇದ್ರ ಬ್ಯಾಕಪ್ ಕೂಡ ಅರ್ಧ ಗಂಟೆ ಇರುತ್ತೆ. ಅಂದ್ರೆ ಕಂಟಿನ್ಯೂಸ್ ಆಗಿ ಇದನ್ನ ನೀವು ಆನ್ ಮಾಡಿ ಇಟ್ಕೊಂಡಾಗ ನಿಮ್ಗೆ ಅರ್ಧ ಗಂಟೆ ವರ್ಕ್ ಆಗುತ್ತೆ. ಇಲ್ಲ ನೀವು ಕೆಲಸ ಮಾಡಬೇಕಾದ್ರೆ ಒಂದು 45 ಮಿನಿಟ್ಸ್ ನಿಮಗೆ ಇದು ಬ್ಯಾಕಪ್ ಸಿಗುತ್ತೆ. ಯಾಕಂದ್ರೆ ನಾವು ಕಂಟಿನ್ಯೂಸ್ ಆಗಿ ಯಾರು ಕಟ್ ಮಾಡೋದಿಲ್ಲ. ಹಾಗೇನೆ ಇನ್ನೊಂದು ಅಡಿಷನಲ್ ಬ್ಯಾಟ್ರಿ ನೀವು ತಗೊಂಡ್ರಿ ಅಂತಂದ್ರೆ ಆ ಬ್ಯಾಟ್ರಿ ಚಾರ್ಜ್ ಆಗೋದ್ರೊಳಗಡೆ ಈ ಬ್ಯಾಟ್ರಿ ಖಾಲಿಯಾಗಿರುತ್ತೆ. ಸೊ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಬಹುದು ನೀವು. ಇದೊಂದು ಉತ್ತಮವಾದ ಪ್ರಾಡಕ್ಟ್. ಈ ರೀತಿಯಾದಂತಹ ಸಾಕಷ್ಟು ಪ್ರಾಡಕ್ಟ್ಗಳು ಸ್ಟೀಲ್ ಕಂಪನಿಯಲ್ಲಿ ಅವೈಲೇಬಲ್ ಇದೆ. ಅದರ ಹೆಚ್ಚಿನ ಮಾಹಿತಿಗಾಗಿ ನೀವು ಯಾವುದೇ ಸಂದರ್ಭದಲ್ಲಿ ಬಂದು ನೀವು ಸಮಿತಾ ಟ್ರ್ಯಾಕ್ಟರ್ಸ್ ಅಲ್ಲಿ ಬಂದು ಎನ್ಕ್ವೈರಿ ಮಾಡಬಹುದು ಈ ಪರ್ಟಿಕ್ಯುಲರ್ ಶೋರೂಮ್ ಅಲ್ಲಿ. ಸೊ ನಿಮಗೆ ಮಾಹಿತಿಗಳು ಸದಾ ಅವೈಲೇಬಲ್ ಇದೆ. ಸ್ಟೀಲ್ ಕಂಪನಿಯ ಪವರ್ ವೀಡರ್ ನಾವು MH 710 ಅನ್ನುವಂತಹ ಮಾಡೆಲ್ ನಿಮ್ಮಿಂದ ಕರಿತೇವೆ. ಈ ಪರ್ಟಿಕ್ಯುಲರ್ ಏನ್ ಪವರ್ ವೀಡರ್ ಇದೆ 7 HP ಪವರ್ ಇದೆ ಇದಕ್ಕೆ. ಈ ಪವರ್ ವೀಡರ್ ನಾವು ಬಳಸ್ಕೊಂಡು ನೀವು 3 ಫೂಟ್ 8 ಇಂಚ್, ಇದು ಟೈಮ್ ಸೆಟ್ ಅಂತ ಬರುತ್ತೆ 2. ಇದರಲ್ಲಿ ಡಿಟ್ಯಾಚಿಂಗ್ ಒಂದು ಆಪ್ಷನ್ಸ್ ಕೊಟ್ಟಿರ್ತಾನೆ, ಇಲ್ಲಿ ಬೋಲ್ಟ್ ಕೊಟ್ಟಿರ್ತಾನೆ. ಇದನ್ನ ನೀವು ಓಪನ್ ಮಾಡಿ ಇದನ್ನ 3 ಫೂಟ್ 8 ಇಂಚ್ ಮಾಡಬಹುದು, 3 ಫೀಟ್ ಮಾಡಬಹುದು, 2 ಫೀಟ್ ಅಲ್ಲಿ ಮಾಡಿಕೊಂಡು ನೀವು ಇದರಲ್ಲಿ ಕಳೆಯನ್ನ ಕೀಳುವಂತ ಕೆಲಸಗಳನ್ನ ಮಾಡಬಹುದು. ಅದೇ ರೀತಿಯಾಗಿ ಇದರಲ್ಲಿ ಬಡ್ಡಿಂಗ್ ಕೂಡ ಮಾಡಬಹುದು. ಭತ್ತ ಬೆಳೆಯುವಂತ ರೈತರು ಇದನ್ನ ಬಳಸ್ಕೊಂಡು ಉಳುಮೆ ಮಾಡುವಂತ ಕೆಲಸ ಕೂಡ ಮಾಡಬಹುದು. ನೀವು ನೋಡಬಹುದು ಇಲ್ಲಿ ಕೇಜ್ ವೀಲ್ ಸೌಲಭ್ಯ ಇದೆ. ಕೇಜ್ ವೀಲ್ ನ ಹಾಕೊಳ್ಳೋದ್ರಿಂದ ನೀವು ಒದ್ದೆಯಾದಂತ ಭೂಮಿಯಲ್ಲಿ ಕೂಡ ಈ ಮಷೀನ್ ನ ಬಳಸ್ಕೋಬಹುದು. ಹಾಗೆ ನೀವು ಇಲ್ಲಿ ನೋಡಬಹುದು ಇದಕ್ಕೆ ಮಿಲ್ ಕಲ್ಟಿವೇಟರ್ಸ್ ಗಳನ್ನ ಕೊಟ್ಟಿರ್ತಾರೆ. ನೀವು ಯಾವ್ದಾದ್ರು ಹಾರ್ಟಿಕಲ್ಚರ್ ಕ್ರಾಪ್ ಇದ್ರೆ ಅಥವಾ ಬೇರೆ ಏನಾದ್ರೂ ಬೆಳೆ ಬೆಳೀತಾ ಇದ್ದಾಗ ನಿಮಗೆ ರೋನಲ್ಲಿ ನೀವು ಕಲ್ಟಿವೇಟರ್ ಕೂಡ ಬಳಸ್ಕೋಬಹುದು. ಅದೇ ರೀತಿಯಾಗಿ ಫ್ಲೋನ ಹಾಕೋಬಹುದು. ಇಲ್ಲ ನೀವು ಇದಕ್ಕೆ HDP ಪಂಪ್, ಇದಕ್ಕೆ ಚಿಕ್ಕದಾಗಿ PTO ಕೂಡ ಕೊಟ್ಟಿರ್ತಾರೆ ಇಲ್ಲಿ. ಈ PTO ಸಹಾಯದಿಂದ ಅದಕ್ಕೆ ಪುಲ್ಲಿಯನ್ನ ಬಳಸ್ಕೊಂಡು ನೀವು HDP ಪಂಪ್ ಗಳನ್ನ ರನ್ ಮಾಡಬಹುದು, ವಾಟರ್ ಪಂಪ್ ಗಳನ್ನ ರನ್ ಮಾಡಬಹುದು. ಅದೇ ರೀತಿಯಾಗಿ ನೀವು ನೋಡಬಹುದು ಇಲ್ಲಿ ಒಂದು ಚಿಕ್ಕದಾಗಿರುವಂತಹ ಟ್ರಾಲಿ. ಈ ಟ್ರಾಲಿಯನ್ನ ಅದಕ್ಕೆ ಜೋಡಿಸ್ಕೊಂಡು ಅದರ ಸಹಾಯದಿಂದ ನೀವು ತೋಟಕ್ಕೆ ಗೊಬ್ಬರ ಅಥವಾ ಮಣ್ಣು ಅಥವಾ ನೀವು ಯಾವ್ದಾದ್ರು ನಿಮ್ಮ ಬೆಳೆ ಬೆಳೆದಿರುವಂತದ್ದು ಆ ಬೆಳೆನ ನೀವು ಅಲ್ಲಿಂದ ತರಬೇಕಾಗಿರುತ್ತೆ. ಕೆಲವೊಂದ್ ಕಡೆ ಟ್ರ್ಯಾಕ್ಟರ್ ಹೋಗಲ್ಲ, ಕೆಲವೊಂದ್ ಕಡೆ ನಿಮ್ಮ ವೆಹಿಕಲ್ಗಳು ಹೋಗಲ್ಲ. ಅಂತ ಸಂದರ್ಭದಲ್ಲಿ ನೀವು ಈ ಚಿಕ್ಕದಾದಂತಹ ಟ್ರಾಲಿ ಹಾಕೊಂಡು ಹೆಚ್ಚು ಕಮ್ಮಿ ನೀವು 10 ಕ್ವಿಂಟಲ್ ಅಂದ್ರೆ 1 ಟನ್ ಅಷ್ಟು ಭಾರವನ್ನ ಎಳೆಯುವಂತ ಕೆಪಾಸಿಟಿ ಈ ಮಷೀನ್ ಇದೆ. ಈ ಮಷೀನ್ ಅನ್ನ ನೀವು ಸಾಮಾನ್ಯವಾಗಿ ಎಲ್ಲಾ ಕಡೆ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಇದರ ಮೇಲೆ ಇವಾಗ ಎಕ್ಸ್ಚೇಂಜ್ ಆಫರ್ ನಡೀತಾ ಇದೆ. ಈ ಎಕ್ಸ್ಚೇಂಜ್ ಆಫರ್ ನ ಸದುಪಯೋಗ ಪಡೆದುಕೊಳ್ಳಿಕ್ಕೆ ನೀವು ಮೈಸೂರಲ್ಲಿರುವಂತಹ ಈ ಸ್ಟೀಲ್ ಶೋರೂಮ್ಗೆ ಭೇಟಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಾನು ಆವಾಗಲೇ ಹೇಳಿದೆ ನಿಮ್ಗೆ, ಇದು ಸರ್ವಿಸ್, ಸ್ಪೇರ್ಸ್ ಮತ್ತೆ ಸೇಲ್ಸ್ ಸಂಬಂಧಪಟ್ಟಿರುವಂತಹ ಶೋರೂಮ್ ಅಂತ. ಸಾಮಾನ್ಯವಾಗಿ ನೀವು ಮಾರ್ಕೆಟ್ ಅಲ್ಲಿ ನೋಡಬಹುದು, ಮಾರ್ಲಿಕ್ಕೆ ಎಲ್ಲರೂ ಇರ್ತಾರೆ, ಬಟ್ ಆದ್ರೆ ಸರ್ವಿಸ್ ಅಂತ ಬಂದಾಗ ಊರಿಂದ ಊರಿಗೆ ಹೊರಟೋಗಿರ್ತಾರೆ. ಆದ್ರೆ ಈ ಸ್ಟಿಲ್ ಅಲ್ಲಿ ಹೇಗಾಗುತ್ತೆ ಅಂತಂದ್ರೆ ನಾವು ಸರ್ವಿಸಿಂಗ್ ಡೀಲರ್ ಅಂತ ಕರಿತೀವಿ. ನಮ್ಮ ಡೀಲರ್ಶಿಪ್ ತಗೋಬೇಕು ಅಂದ್ರೆ ಸರ್ವಿಸ್ ಒಂದು ಮಸ್ಟ್. ಅವ್ರಿಗೆ ಸರ್ವಿಸ್ ಮಾಡಲೇಬೇಕು. ಸ್ಪೇರ್ಸ್ ಒಂದು ಆಪ್ಷನ್ಸ್ ಅವ್ರ ಹತ್ರ ಇರಲೇಬೇಕು. ಅಂದ್ರೆ ಮಾತ್ರ ನಾವು ಅವ್ರಿಗೆ ಸ್ಟೀಲ್ ಕಂಪನಿಯ ಡೀಲರ್ಶಿಪ್ ಕೊಡ್ತೇವೆ. ಯಾಕಂದ್ರೆ ಈ ಜರ್ಮನ್ ಕಂಪನಿ ಆದಂತಹ ಸ್ಟೀಲ್ ಅಲ್ಲಿ ಈ ಸ್ಟ್ಯಾಂಡರ್ಡ್ಗಳು ನಿಮಗೆ ತುಂಬಾ ಸಾಮಾನ್ಯವಾದಂತದ್ದು. ಅದೇ ರೀತಿಯಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸರ್ವಿಸ್ ಸ್ಟೇಷನ್ ಅಂತ. ಇದು ಸುಸಜ್ಜಿತವಾದಂತಹ ಸರ್ವಿಸ್ ಸ್ಟೇಷನ್. ಈ ಸರ್ವಿಸ್ ಸ್ಟೇಷನ್ ಯಾಕೆ ಸುಸಜ್ಜಿತವಾದಂತಹ ಸರ್ವಿಸ್ ಸ್ಟೇಷನ್ ಅಂತೀವಿ ಅಂದ್ರೆ ನೀವು ಲೋಕಲ್ ಮೆಕ್ಯಾನಿಕ್ ಹತ್ರ ಹೋದಾಗ ಅವರು ರಿಪೇರಿ ಮಾಡ್ತಾರೆ. ಆದ್ರೆ ಏನಾಗುತ್ತೆ, ಅವರಲ್ಲಿರುವಂತಹ ಒಂದು ಇಕ್ವಿಪ್ಮೆಂಟ್ ಗಳನ್ನೇ ಬಳಸ್ಕೊಂಡು ಯಾವ ಶಾರ್ಟ್ ಕಟ್ ಗಳು ಸಿಗುತ್ತೆ ಅಂತ ಅದರಲ್ಲಿ ಮಾಡ್ತಾರೆ. ಬಟ್ ಆದ್ರೆ ಇಲ್ಲಿ ಆಗಲ್ಲ. ನೀವು ಸಾಕಷ್ಟು ಟೂಲ್ಸ್ ಗಳನ್ನ ನೋಡಿರ್ತೀರಾ. ಸಾಮಾನ್ಯ ನೀವು ಈ ಟೂಲ್ಸ್ ಗಳನ್ನ ಲೋಕಲ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ನೋಡಕ್ಕೆ ಸಿಗಲ್ಲ. ಇವುಗಳನ್ನ ನಾವು ಸ್ಪೆಷಲ್ ಟೂಲ್ಸ್ ಅಂತ ಕರಿತೀವಿ. ಸ್ಟಿಲ್ ಅಲ್ಲಿ ಬಂದ್ಬಿಟ್ಟು ಈ ಸ್ಪೆಷಲ್ ಟೂಲ್ಸ್ ಅನ್ನುವಂಥದ್ದು ಯಾಕೆ ಹೇಳ್ತೀವಿ ಅಂದ್ರೆ ನೀವೇನ್ ಮಷಿನ್ ತಗೊಂಡಿರ್ತೀರಿ ಆ ಮಷಿನ್ಗೆ ಯಾವುದೇ ರೀತಿಯಾದಂತಹ ಡ್ಯಾಮೇಜ್ ಆಗಬಾರ್ದು, ಅದರ ಯಾವುದೇ ಪರ್ಫಾರ್ಮೆನ್ಸ್ ಅಲ್ಲಿ ಕಮ್ಮಿ ಆಗಬಾರ್ದು, ಹಾಗೆ ಅದ್ರ ಬಾಳಿಕೆನಲ್ಲಿ ಕಮ್ಮಿ ಆಗಬಾರ್ದು. ಅದೆಲ್ಲ ಆಗ್ಬೇಕು ಅಂತಂದ್ರೆ ನಿಮ್ಮ ಮಷಿನ್ ರಿಪೇರಿ ಆದ್ಮೇಲೆ ಹೊಸ ಮಷಿನ್ ನ ಒಂದು ಸ್ಥಿತಿಯಲ್ಲೇ ಇರಬೇಕು ಅಂತಂದಾಗ ನಿಮ್ಗೆ ಈ ಸ್ಪೆಷಲ್ ಟೂಲ್ಸ್ ಗಳು ಏನ್ ನೋಡ್ತಾ ಇದ್ದೀರಾ ನೀವು, ಈ ಸ್ಪೆಷಲ್ ಟೂಲ್ಸ್ ನ ಅವಶ್ಯಕತೆ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನ ನಾವು ಸುಸಜ್ಜಿತವಾದಂತಹ ಸರ್ವಿಸ್ ಸ್ಟೇಷನ್ ಅಂತ ಕರಿತೀವಿ.
ಮಾತಾಡ್ತಾ ಇದ್ವಿ ಸ್ಟೀಲ್ ಶೋರೂಮ್ ಬಗ್ಗೆ. ಆ ಸ್ಟೀಲ್ ಶೋರೂಮ್ ನ ಇಲ್ಲಿರುವಂತ ರೂವಾರಿಗಳು ಯಾರು ಅಂದ್ರೆ ಇವರೇ ಸೌರಭ್ ಜೋಶಿ ದಂಪತಿಗಳು. ಇವರೇ ಈ ಶೋರೂಮ್ ಅನ್ನ ನೋಡ್ಕೊಂತ ಇರುವಂತದ್ದು. ಸೊ ಈ ಶೋರೂಮ್ ಅಲ್ಲಿ ಇವರು ನಿಮಗೆ ಯಾವಾಗಲೂ ಅವೈಲೇಬಲ್ ಇರ್ತಾರೆ. ಇವ್ರು ಬಂದು ನಿಮಗೆ ಸೇಲ್ಸ್ ಅಥವಾ ಸರ್ವಿಸ್ ಅಥವಾ ಸ್ಪೇಸ್ ಅಂತ ಬಂದಾಗ ಯಾವಾಗಲೂ ನಿಮಗೆ ಸಪೋರ್ಟ್ಗೆ ಇರ್ತಾರೆ ಅನ್ನೋದನ್ನು ಕೂಡ ನಾನು ಈ ಮೂಲಕ ಖಚಿತಪಡಿಸ್ತಾ ಇದ್ದೇನೆ. ಸರ್, ಈ ಗಾಡಿಯಲ್ಲಿ ಏನೆಲ್ಲ ಇದೆ, ಈ ಡೆಮೋ ಬಗ್ಗೆ ಹೇಳಿ ಸರ್. ಸರ್ ನಮಸ್ಕಾರ. ನಮ್ದು ಇಷ್ಟೊತ್ತನ ಶೋರೂಮ್ ಎಲ್ಲ ನೋಡಿದ್ರಿ ಒಳಗಡೆ. ಇವಾಗ ನಮ್ದು ಡೆಮೋ ವ್ಯಾನ್ ಇದೆ ಸರ್. ಸೊ ಡೆಮೋ ವ್ಯಾನ್ ಏನಂದ್ರೆ ಪ್ರತಿಯೊಂದು ಹಳ್ಳಿ ಊರಿಗೂ ವಿಸಿಟ್ ಕೊಡುತ್ತೆ. ವಿಸಿಟ್ ಕೊಟ್ಬಿಟ್ಟು ರೈತರಿಗೆ ಬೇಕಾಗಿರೋ ಅಂಥ ಐಟಮ್ ಏನಾದರೂ ಅವ್ರು ಚೆಕ್ ಮಾಡಬೇಕು, ಇಲ್ಲ ಜರ್ಮನ್ ಕಂಪ್ನಿ ಬ್ರ್ಯಾಂಡ್ ಹೆಂಗಿದೆ ಅಂತ ಬ್ರ್ಯಾಂಡ್ ಅವೇರ್ನೆಸ್ ಮಾಡೋದಕ್ಕೆ ನಮ್ಮದು ಡೆಮೋ ವ್ಯಾನ್ ಎಲ್ಲ ಪ್ರಾಡಕ್ಟೂ ಇರುತ್ತೆ ಸರ್. ನಿಮ್ಮದು ಏನು ಚೇನ್ಸಾ ಮರ ಕೊಯ್ಯೋ ಮಷಿನ್ ಬೇಕಾ, ಗುಂಡಿ ತೋಡೋ ಮಷಿನ್ ಬೇಕಾ, ಇಲ್ಲ ಟಿಲ್ಲರ್ ಮಾಡೋದು ಬೇಕಾ, ವಾಟರ್ ಪಂಪ್ ಬೇಕಾ, ಬ್ರಷ್ ಕಟ್ರು ಸತ್ತೆ ಕಟ್ ಮಾಡೋದು ಬೇಕಾ, ಪ್ರತಿಯೊಂದು ಕಳೆ ಕ್ಲೀನ್ ಮಾಡೋದು ಇಂದ ಹಿಡಿದು ಕಾರ್ ವಾಶ್ ಮಾಡೋದ್ರಿಂದ ಎಲ್ಲ ಐಟಮು ಇಟ್ಟಿದ್ದೀವಿ ಸರ್ ಡೆಮೋಗೆ. ಯಾರೇ ಆಗಲಿ ಡೆಮೋ ಏನಾನ ಬೇಕಾಗಿದ್ರೆ ದಯವಿಟ್ಟು ನಂಬರಿಗೆ ಕರೆ ಮಾಡಿ, ನಾವು ಡೆಮೋ ಅರೇಂಜ್ ಮಾಡಿಕೊಡ್ತೀವಿ. ಡೆಮೋ ಅರೇಂಜ್ ಮಾಡಿಕೊಡ್ತೀವಿ. ನಿಮಗೆ ಪ್ರತಿಯೊಂದನ್ನು ಸ್ಯಾಟಿಸ್ಫೈ ಆದಮೇಲೆ ಮಷಿನ್ ತಗೊಳ್ಳಿ. ಸರ್, ನಿಮ್ಮ ಶೋರೂಮ್ ಇರೋದು ಮೈಸೂರು. ಈ ಮೈಸೂರಿಂದ ಎಷ್ಟು ಕಿಲೋಮೀಟರ್ ಬಗ್ಗೆ ಬಂದು ನೀವು ಡೆಮೋ ಕೊಡ್ತೀರಾ? ಎಷ್ಟು? ಮೈಸೂರು ಜಿಲ್ಲೆ ಎಲ್ಲನೇ ಇರಲಿ ಸರ್. ಕಂಪ್ಲೀಟ್ ಮೈಸೂರು ಜಿಲ್ಲೆ ಕವರ್ ಮಾಡ್ತೀರಾ? ಎಲ್ಲನೇ ಇರಲಿ ಸರ್. ನಾವು ಇವತ್ತು ಹೇಳಿದ್ರೆ ಒಂದು 5-6 ಜನ ಅರೇಂಜ್ ಮಾಡಿದ್ರೆ ಅಲ್ಲಿ ಸುತ್ತಮುತ್ತ ಒಂದು 10 ಜನ ಅರೇಂಜ್ ಮಾಡಿದ್ರೆ ಬಂದು ನಿಮ್ಗೆ ಡೆಮೋ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಪ್ರಾಡಕ್ಟ್ ಅವೇರ್ನೆಸ್ ಮಾಡ್ತೀವಿ ಸರ್. ನಾಳೆ ರೈತರು ಚೈನಾ ಪ್ರಾಡಕ್ಟಿಂದ ಸ್ವಲ್ಪ ಜರ್ಮನ್ ಬ್ರ್ಯಾಂಡಿಗೆ ಬರಲಿ, ಒಳ್ಳೆ ಪ್ರಾಡಕ್ಟಿಗೆ ಮುಂದೆ ಹೋಗಲಿ. ಅವ್ರು ಏನಂದ್ರೆ ಸರ್, ಒಂದು ಸಲ ಇವೆಲ್ಲ ಒಂದು ಐಟಮ್ ತೊಗೊಂಡ್ರೆ 10 ವರ್ಷ ಆದ್ರೂ ಅವ್ರು ಚೆನ್ನಾಗಿ ಯೂಸ್ ಮಾಡ್ತಾರೆ. ಲೈಫ್ ತುಂಬಾ ಇದೆ, ಲೈಫ್ ಯಾವ ಪ್ರಾಡಕ್ಟ್ ತಗೊಂಡು ಮಿನಿಮಮ್ 10 years ಲೈಫ್ ಟೈಮ್ ಬರ್ತದೆ. ಚೈನಾ ಪ್ರಾಡಕ್ಟ್ 2-3 ವರ್ಷದಲ್ಲಿ ನಿಮ್ಗೆ ಹಾಳಾಗತ್ತೆ. 2-3 ವರ್ಷ ಅಲ್ಲ ಸರ್, ಒಂದು 6 ತಿಂಗಳೂ ಬರಲ್ಲ. ಅವ್ರು ವಾರಂಟಿ ಕೊಡೋದೇ 6 ತಿಂಗಳು. ನಾವು ಇದು ಈಗ ಕಂಪ್ನಿ ಸರ್ ಅವರು ಹೇಳಿದ್ರು ಇದಕ್ಕೆ 2 ವರ್ಷ ವಾರಂಟಿ ಇರುತ್ತೆ ಸರ್. ಓಕೆ ಕಂಪ್ಲೀಟ್ 2 ವರ್ಷ ವಾರಂಟಿ ಇರುತ್ತೆ. ಮೇಲೆ ಫೈಬರ್ ಐಟಮ್ ಬಿಟ್ಟು ಇಂಜಿನ್ ಗೇರ್ ಬಾಕ್ಸಿಗೆಲ್ಲ 2 ವರ್ಷ ವಾರಂಟಿ ಇರುತ್ತೆ ಸರ್. ಯಾರ್ದು 2 ವರ್ಷ ವಾರಂಟಿ ಕೊಡಲ್ಲ. ಮತ್ತು ಇದರಲ್ಲಿ ಏನು ಸರ್ ಅಡ್ವಾಂಟೇಜು, ಒಂದು ರೈತ ಏನಕ್ಕೆ ಸ್ಟಿಲ್ ಜರ್ಮನ್ ಇಂಜಿನ್ದು ತೊಗೋಬೇಕು ಅಂದರೆ ಇದರಲ್ಲಿ ಯೂರೋ 5G ಅಂತ ಬರುತ್ತೆ ಸರ್. ಯೂರೋ 5G ಅಂತ ಇಂಜಿನ್ ಬರುತ್ತೆ. ಅದಾದ ನಂತರ ಇದರಲ್ಲಿ ನಿಮಗೆ ರೋಟ್ರಿ ಹಾಕೋಬೋದು, ನೇಗ್ಲು ಹಾಕೋಬೋದು, ನೀರು ಪಂಪ್ ಮಾಡ್ಕೋಬೋದು, ಟ್ರೇಲರ್ ಹಾಕೋಬೋದು. ಒಂದು ಮಿನಿ ಟ್ರ್ಯಾಕ್ಟ್ರ್ ಏನು ಕೆಲಸ ಮಾಡುತ್ತೆ ಪ್ರತಿಯೊಂದೂ ಮಾಡ್ಬೋದು ಸರ್. ಮೂರನೇದು ಬಂದ್ಬಿಟ್ಟು ನಮ್ಮ ಸ್ಟಿಲ್ ಜರ್ಮನ್ ಕಂಪ್ನಿದೇ ಏನಕ್ಕೆ ತೊಗೋಬೇಕು, ಸುಮಾರು ಮಾರ್ಕೆಟಲ್ಲಿ ಸುಮಾರು ಜನ ಇದ್ದಾರೆ. ಬಟ್ ಇದು ಏನಕ್ಕೆ ತೊಗೋಬೇಕು ಅಂತಂದರೆ, ಒಂದು ರೈತ ಯೂಸ್ ಮಾಡಬೇಕಾದ್ರೆ ಅವನಿಗೆ ವೈಬ್ರೇಷನ್ ಬರಬಾರ್ದು ಸರ್, ಶೇಕ್ ಆಗಬಾರ್ದು. ಕೈ ಶೇಕ್ ಆಗಬಾರ್ದು, ಕೈಯೆಲ್ಲ ನೋವು ಆಗಬಾರ್ದು. ಅದರಲ್ಲಿ ಇದು ಜರ್ಮನ್ ಕಂಪ್ನಿದು ನಿಮಗೆ ಯಾವುದೇ ಕಾರಣಕ್ಕೆ ಶೇಕ್ ಆಗಲ್ಲ, ವೈಬ್ರೇಷನ್ ಬರಲ್ಲ. ತುಂಬಾ ಸ್ಮೂತ್ ಆಪರೇಷನ್ ಇರ್ತದೆ ಅಲ್ವಾ ಸರ್? ಬೇಕಾದ್ರೆ ಡೆಮೋ ಕೊಟ್ಟು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ ಸರ್. ಇದು ಡೆಮೋ ವ್ಯಾನ್ ನಿಮ್ಮ ರೈತರ ಹಳ್ಳಿ ಕಡೆನೇ ಹೋಗಿ ರೈತರಿಗೆ ನೀವು ಡೆಮೋ ಕೊಡ್ತೀರಾ? ನಾವು ಇವಾಗ ಏನು ಹೇಳಿದ್ದೀವಲ್ಲ, ಪ್ರತಿಯೊಂದು ಡೆಮೋ ಕೊಟ್ಟು ವೈಬ್ರೇಷನ್ ಬರಲ್ಲ, ಉಳ್ಮೆ ತುಂಬ ಚೆನ್ನಾಗಾಗತ್ತೆ. ಆ ಥರ ಅವ್ರು ಸ್ಯಾಟಿಸ್ಫೈ ಆದ್ರೇ ತೊಗೊಳ್ಳಿ. 5 ವರ್ಷ 10 ವರ್ಷ ಆದ್ರೂ ಅದು ಏನೂ ಆಗಲ್ಲ ಸರ್. ಪ್ರತಿ 40 ಅವರ್ಸಿಗೆ ಸರ್ವಿಸ್ ಮಾಡಿಸ್ತಾ ಇದ್ರೆ, ಇಂಜಿನ್ ಆಯಿಲ್ ಗೇರ್ ಆಯಿಲ್ ಪ್ರತಿ 40 ಅವರ್ಸಿಗೆ ಸರ್ವಿಸ್ ಮಾಡ್ತಾ ಇದ್ರೆ 10 years ಆದರೂ ಅದಕ್ಕೆ ಏನೂ ಆಗಲ್ಲ ಸರ್. ಲಾನು ಇಲ್ಲ ರೆಸಾರ್ಟ್ಸ್ ಅವರು ಲಾನ್ ಬೆಳೆಸಿರ್ತಾರೆ. ಪ್ರತಿಯೊಂದು ಮೆಕ್ಸಿಕನ್ ಗ್ರಾಸ್ ಆಗಲಿ ಏನೇ ಗ್ರಾಸ್ ಆಗಲಿ ಸರ್, ಇದು ಲಾನ್ ಮೋರ್ ಸರ್. ಅತಿ ಕಡಿಮೆ ಬೆಲೆ, ಆಮೇಲೆ ನಿಮಗೆ ಜರ್ಮನ್ ಇಂಜಿನ್ ಸಿಗುತ್ತೆ ಸರ್. ಕ್ವಾಲಿಟಿಯಲ್ಲಿ ನಿಮಗೆ ಕಾಂಪ್ರಮೈಸ್ ಇರಲ್ಲ. ಆಮೇಲೆ ಪೋಲ್ ಪ್ರೂನರ್ ಅಂತಾರೆ ಸರ್. ಪೋಲ್ ಪ್ರೂನರ್ ಅಂದರೆ ನೀವು ಮರ ಕೆಳಗೆ ನಿಂತ್ಕೊಂಡೆ ಇದು ಮಾಡೋದಕ್ಕೆ ಬ್ರಾಂಚಸ್ ಎಲ್ಲ ಕ್ಲೀನ್ ಮಾಡಬಹುದು ಸರ್. ತೆಂಗಿನಕಾಯಿ ಮರ ಎಲ್ಲ ರೀಚ್ ಆಗುತ್ತೆ. ಎಷ್ಟು ಹೈಟ್ ರೀಚ್ ಆಗ್ತಾ ಇದೆ ಸರ್? 18 feet. ಆಮೇಲೆ ಬಂದ್ಬಿಟ್ಟು ನಿಮ್ಗೆ ಹೆಡ್ ಸ್ಟ್ರಿಮ್ಮರ್ ಅಂತ ಬರುತ್ತೆ ಸರ್. ಹೆಡ್ ಸ್ಟ್ರಿಮ್ಮರ್ ಅಂದರೆ ನಿಮಗೆ ಮೇಲ್ಗಡೆ ಕಾಫಿದು ಎಲೆಗಳು ಎಲ್ಲ ಇದು ಮಾಡ್ತಾರೆ ನೋಡಿ ಸರ್. ಅಥವಾ ನೀವು ಯಾವುದೇ ಗಾರ್ಡನ್ ಇದರಲ್ಲಿ ಲೆವೆಲ್ ಮಾಡೋದಕ್ಕೆ ಇಲ್ಲ ಶೇಪ್ ಮಾಡೋದಕ್ಕೆ ಪ್ರತಿಯೊಂದೂ ನಿಮಗೆ ಒಂದೇ ಪ್ಲಾಟ್ಫಾರ್ಮಲ್ಲಿ ಎಲ್ಲ ಸಿಗುತ್ತೆ ಸರ್. ಆಮೇಲೆ ನಿಮಗೆ ಬ್ಲೋವರ್ಸ್ ಸರ್. ಇದು ಬಂದ್ಬಿಟ್ಟು ಬ್ಲೋವರ್ಸ್. ನಿಮಗೆ ಇದು ಬ್ಲೋವರ್ BR600 ಅಂತ ಬ್ಲೋವರ್ ಸರ್. ನಿಮ್ಗೆ ಏನಂದರೆ ಪ್ರೊಫೆಷ್ನಲ್ ಮಾಡೆಲ್. ನಿಮಗೆ ಯಾವುದೇ ರೆಸಾರ್ಟ್ಸ್ ಆಗಿರಲಿ, ಕಸ ಆಗಿರಲಿ, ನೀವು ಬ್ಲೋ ಮಾಡಿದ್ರೆ ಫುಲ್ ಕ್ಲೀನಾಗಿ ಇದಾಗುತ್ತೆ ಸರ್, ಕ್ಲಿಯರ್ ಆಗಿ. ಆಕ್ಚುಲಿ ಇದು ಬಂದ್ಬಿಟ್ಟು ಬ್ರಷ್ ಕಟರು. ಕನ್ನಡದಲ್ಲಿ ಬಂದ್ಬಿಟ್ಟು ಸತ್ಯ ಹೊಡಿಯೋದು, ಹೊಲ ಹೊಡಿಯೋದು ಆ ಥರ ಹೇಳ್ತಾರೆ. ಅಂದರೆ ಕಳೆಗಳು ತೆಗೆಯೋದು. ಈಗ ಗಿಡ ಮಧ್ಯೆ ಕ್ರಾಪ್ಸ್ ಮಧ್ಯೆ ಕಳೆಗಳು ಇರುತ್ತಲ್ಲ, ಅವನ್ನೆಲ್ಲ ತೆಗೆದು ಕ್ಲೀನ್ ಮಾಡೋದು. ಓಕೆ, ಈ ಡೆಮೋ ತೋರಿಸಿ.
ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡಿ ಸರ್ ನೀವು. ಸರ್ ಆ್ಯಕ್ಚುಲಿ ಇದನ್ನು ನಾವು ಬ್ಯಾಕ್ ಪ್ಯಾಕ್ ಬ್ಲೋವರ್ ಅಂತ ಹೇಳ್ತೀವಿ. ಇದು ಹೈಲಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಫೈರ್ ಆ್ಯಂಡ್ ಸೇಫ್ಟಿ ಡಿಪಾರ್ಟ್ಮೆಂಟಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತು ರೋಡ್ ಕಾಂಟ್ರಾಕ್ಟ್ ಮಾಡೋಕ್ಕೆ, ಆ ಜಾಗದಲ್ಲಿ ರೋಡ್ ವೈಟ್ ಟ್ಯಾಪ್ನಿಂಗ್ ಮಾಡೋಕ್ಕೆ, ಅದು ಧೂಳು ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಇದು ಜಾಸ್ತಿ. ಅಂದರೆ ಇದ್ರ ಪ್ರೆಷರು ನಾರ್ಮಲ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ದಟ್ ಅದು ಎಲ್ಲ ಏರಿಯಾ ಕವರ್ ಮಾಡಿಕೊಂಡು ಬೇಗ ಕ್ಲೀನ್ ಮಾಡುತ್ತೆ. ಸೊ ನಿಮಗೆ ಟೈಮು ಸೇವ್ ಆಗುತ್ತೆ, ಲೇಬರು ಸೇವ್ ಆಗುತ್ತೆ. ಸೊ ನಿಮಗೆ ಹೆಚ್ಚು ಉಪಯೋಗ ಆಗುತ್ತೆ. ಈಗ ಅದು ಹೆಂಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ಓಕೆ ಫೈನ್. ಡ್ರೈನು ಸೆಕ್ಷನ್ ಮಾಡ್ಕೋಬೋದು, ವೆಟ್ಟು ಸೆಕ್ಷನ್ ಆಗುತ್ತೆ, ಪ್ಲಸ್ ಬ್ಲೋವಿಂಗು ಮಾಡ್ಕೋಬೋದು. ಓಕೆ. ಸೊ ಅದು ಹೇಗೆ ಮಾಡುತ್ತೆ ಅಂತ ತೋರಿಸ್ಕೊಡ್ತೀನಿ. ಎಷ್ಟು ಕೆಪಾಸಿಟಿ ಇದೆ ಅಂತ ನೀವೇ ನೋಡಿ. ಓಕೆ. 3 in 1 ಇದು. ಓಕೆ, ಇಟ್ ಇಸ್ ಫಾರ್ ಡ್ರೈ ವೆಟ್. ನೋಡಿ ಎಷ್ಟು ಪವರ್ ಇದೆ ಅಂತ. ನಿಮಗೆ ನಟ್ಟು ಬೋಲ್ಟ್ಸ್ ಎಲ್ಲ ಸೆಕ್ಷನ್ ಇದೆ. ಬೇಕಂದರೆ ಡಸ್ಟ್ಬಿನ್ ಓಪನ್ ಮಾಡಿ ಡಸ್ಟ್ಬಿನ್ ತೋರಿಸ್ಬೋದು ನೀವು. ನೆಕ್ಸ್ಟ್ ವಾಟರ್ ಸೆಕ್ಷನ್ ನೀವು ನೋಡ್ಬೋದು. ಇದು ಯಾಕಂದರೆ ಓಪನ್ ಮಾಡಿ ತೋರಿಸಿ ಸರ್. ಸೊ ಇದರಲ್ಲಿ ಬಂದ್ಬಿಟ್ಟು ಡ್ರೈ ಫಿಲ್ಟರ್ ಈ ಥರ ಬರುತ್ತೆ. ಸೊ ಈ ಡ್ರೈ ಫಿಲ್ಟ್ರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ರೈದು ಏನೇನು ಧೂಳು ಬರುತ್ತೋ ಅದೆಲ್ಲ ಇದರಲ್ಲಿ ಅದು ಇದರಲ್ಲೇ ಸೇರಿಸುತ್ತೆ. ಓಕೆ ಸರ್, ಡ್ರೈ ಫಿಲ್ಟರ್ ಸ್ಟೋರ್ ಆಗುತ್ತೆ. ಮತ್ತು ನಿಮಗೆ ಇದು ಬ್ಯಾಗ್ ಬರುತ್ತೆ ಡ್ರೈಗೆ ನಿಮಗೆ. ಸೊ ಈ ಬ್ಯಾಗಲ್ಲಿ ಎಲ್ಲ ಸ್ಟೋರ್ ಆಗುತ್ತೆ. ನೀವು ಬ್ಯಾಗ್ ಆಮೇಲೆ ಥ್ರೋ ಮಾಡಿಬಿಟ್ಟು ಡಸ್ಟಸ್ನ ಆಮೇಲೆ ಯೂಸ್ ಮಾಡಬೇಕು. ಈಗ ವೆಟ್ ಫಿಲ್ಟರ್ ಬಂದು ಈ ಥರ ಬರುತ್ತೆ. ಈ ವೆಟ್ ಫಿಲ್ಟರ್ ನೀವು ವೆಟ್ನ ಸೆಕ್ಷನ್ ಮಾಡುವಾಗ ಈ ಡ್ರೈ ಫಿಲ್ಟರ್ನ ಓಪನ್ ಮಾಡ್ಕೋಬೇಕು. ಜಸ್ಟ್ ಓಪನ್ ಮಾಡೋದು ಸಿಂಪಲ್. ಇದು ರೊಟೇಟ್ ಮಾಡಿದ್ರೆ ಇದು ಓಕೆ ಫೈನ್. ಸೊ ಆಮೇಲೆ ಈ ಜಾಗದಲ್ಲಿ ಈ ವೆಟ್ ಫಿಲ್ಟರ್ನ ಈ ಥರ ಇನ್ಸರ್ಟ್ ಮಾಡೋದು. ನೀರಿದೆ. ಈ ಲ್ಯಾನ್ಸಸ್ 2 ಲ್ಯಾನ್ಸಸ್ ಬರ್ತದೆ. ಓಕೆ. ಹಾಂ, ಈ 2 ಲ್ಯಾನ್ಸಸ್ನ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಎಕ್ಸ್ಟೆನ್ಷನ್ ಬೇಕಿದ್ರೆ ನೀವು ಮಾಡ್ಕೋಬಹುದು. ಸೊ ನನಗೆ ಈಗ ಸದ್ಯಕ್ಕೆ ಒಂದು ಎಕ್ಸ್ಟೆನ್ಷನ್ ಹಾಕೋತೀನಿ. ಸೊ ಇದೇ ಕನ್ವೀನಿಯಂಟ್ ಇದೆ. ಸೊ ಇದು ಬಂದ್ಬಿಟ್ಟು ಫ್ಲೋರ್ ಕ್ಲೀನಿಂಗ್ ಅಟ್ಯಾಚ್ಮೆಂಟ್. ಇದನ್ನ ನೀವು ಡ್ರೈವ್ ಮಾಡ್ಕೋಬಹುದು, ವೆಟ್ಟು ಮಾಡ್ಕೋಬಹುದು. ವಿತ್ ಅಟ್ಯಾಚ್ಮೆಂಟ್ ಚೇಂಜಸ್ ಇದೆ ನಿಮಗೆ. ಓಕೆ. ಯಾವ ಥರ ಬೇಕು ನೀವು ಮಾಡ್ಕೋಬಹುದು. ಈಗ ವೆಟ್ ಸೆಕ್ಷನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ವೆಟ್ ಪೊಸಿಷನಲ್ಲಿ ಇಟ್ಕೊಂಡಿದ್ದೀವಿ. ಇಲ್ಲಿ ನೋಡಿ ಕೆಳಗೆ ನೀರಿದೆ, ನೋಡಲ್ಲ ಹೆಂಗೆ ಸೆಕ್ಷನ್ ಆಗ್ತಾ ಇರುತ್ತೆ. ನೋಡಿ ಎಷ್ಟು ಡ್ರೈ ಆಗಿದೆ ನೋಡಿ. ಒಂದು ಸಾರಿಯೇ ಮಾಡಿದರೆ ಏನು ನೀರೇ ಇಲ್ಲ. ನೋಡಿ ಒಂದೇ ಸಾರಿ ಸ್ವೈಪ್ ಮಾಡಿದರೆ ಒಂದು ಡ್ರಾಪ್ಲೆಟ್ ಆಫ್ ವಾಟರ್ ನೀರು ಎಲ್ಲಿ ನೀವು ಕಾಣಿಸ್ತಾ ಇಲ್ಲ. ತುಂಬ ಡ್ರೈ ಆಗಿದೆ. ಇಟ್ಸ್ ವೆರಿ ಗುಡ್ ಸರ್. ಪರ್ಫಾರ್ಮೆನ್ಸ್ ಸೂಪರ್ ಆಗಿದೆ. ಯೂನಿಟ್ ವೆಯ್ಟ್ ಎಷ್ಟು ಇರ್ತದೆ ಸರ್ ಇದು? ಯೂನಿಟ್ ನಿಮಗೆ ಒಂದು 4.5 kg ಬರುತ್ತೆ. ಓಕೆ, ತುಂಬ ಲೈಟ್ ವೆಯ್ಟ್. ಈವನ್ ಲೇಡೀಸ್ ಕೂಡ ಹ್ಯಾಂಡಲ್ ಮಾಡ್ಬೋದು ಸರ್, ಏನಲ್ಲ. ಸೊ ಇದು ಎಸ್ಪೆಷಲಿ ಮಾಡಿರೋದೇ ಲೇಡೀಸ್ಗೋಸ್ಕರನೇ ಮಾಡಿರೋದು. ಓಕೆ. ಸೊ ಈವನ್ ನೀವು ಇದನ್ನ ಈ ಅಟ್ಯಾಚ್ಮೆಂಟ್ ಇಂದ ನೀವು ಈ ಕಾರು ಸೀಟ್ ಕೆಳಗೆ ಮತ್ತೆ ಕಿಟಕಿ ಸಂದಿಯಲ್ಲಿ ಸೊ ಇಂಥ ಜಾಗದಲ್ಲೆಲ್ಲ ನೀವು ಯೂಸ್ ಮಾಡ್ಕೋಬಹುದು. ಇದನ್ನ ನೀವು ಲ್ಯಾನ್ಸ್ ನ ಬಂದ್ಬಿಟ್ಟು ಈ ಅಟ್ಯಾಚ್ಮೆಂಟ್ 2 ಲ್ಯಾನ್ಸ್ ನ ನೀವು ಈ ತರ ಅಟ್ಯಾಚ್ಮೆಂಟ್ ನಿಮಗೆ ಎಕ್ಸ್ಟ್ರಾ ರೀಚ್ ಮಾಡ್ತದೆ. ಸೀಲಿಂಗ್ಸ್ ಕೂಡ ಕ್ಲೀನ್ ಮಾಡಬಹುದು. ಓಕೆ ಫೈನ್. ಇವನ್ ನೀವು ಮನೆಯಲ್ಲಿ ಫ್ಯಾನ್ ಗೀನ್ ಏನಾದ್ರು ಕ್ಲೀನ್ ಮಾಡಬೇಕಂದ್ರೆ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ, ಸೂಪರ್. ಇದು ಪವರ್ ಸೋರ್ಸಸ್ ಥ್ರೂ ಇಯರ್ ಎಲೆಕ್ಟ್ರಿಕಲ್ ಸಾಕೆಟ್ ಅಲ್ವಾ ಸರ್? ಎಲೆಕ್ಟ್ರಿಕಲ್ ಬರ್ತದೆ, ಅದು ಹೇಳಿ ಸರ್. ಆನ್ ಬಾಕ್ಸ್ ಬಂದ್ಬಿಟ್ಟು ನೋಡಿ ನಿಮಗೆ ನಾರ್ಮಲ್ ಮಷಿನ್ ಬರುತ್ತೆ. ಈ ಮಷಿನ್ಗೆ ಬಂದ್ಬಿಟ್ಟು ವೀಲ್ ಅಟ್ಯಾಚ್ಮೆಂಟ್ ಇರುತ್ತೆ. ನೀವು ಯಾವ ಕಡೆ ಬೇಕಾದರೂ ನೀವು ಟ್ರಾನ್ಸ್ಪೋರ್ಟ್ಗಾದ್ರೂ ಯೂಸ್ ಮಾಡ್ಕೋಬಹುದು, ಹೆಂಗೆ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಮತ್ತೆ ನಿಮಗೆ ವೆಟ್ ಫಿಲ್ಟರ್ ಒಂದು ಬರುತ್ತೆ ಈ ಥರದ್ದು. ಡ್ರೈ ಫಿಲ್ಟರ್ ಬರುತ್ತೆ ಒಂದು. ಲ್ಯಾನ್ಸ್ 2 ಬರುತ್ತೆ. ಬಾಕ್ಸ್ ವಿತ್ ಬಾಕ್ಸ್ ಲ್ಯಾನ್ಸ್ ಒಂದು ಬರುತ್ತೆ. ಮತ್ತೆ ಈ ತರ ಫ್ಲೆಕ್ಸಿಬಲ್ ಲ್ಯಾನ್ಸ್ ಒಂದು ಬರುತ್ತೆ. ಮತ್ತೆ ಫ್ಲೋರಿಂಗ್ ಒಂದು ಅಟ್ಯಾಚ್ಮೆಂಟ್ ಬರುತ್ತೆ, ಫ್ಲೋರ್ ಕ್ಲೀನ್ ಮಾಡೋದು. ಮತ್ತೆ ಇದು ಬಂದ್ಬಿಟ್ಟು ಈ ಕಿಟಕಿ ಸಂದಿಯಲ್ಲಿ ಈ ತರ ಕ್ಲೀನ್ ಮಾಡೋದು, ಸೀಟ್ ಸಂದಿಗಳಿಗೆ, ಕಾರಲ್ಲಿ, ಸೋಫಾದಲ್ಲಿ ಯೂಸ್ ಮಾಡೋಕ್ಕೆ ಈ ಥರದ್ದು ಬರುತ್ತೆ, ಯೂಸ್ ಮಾಡ್ಕೋಬಹುದು. ಮತ್ತೆ ನಿಮಗೆ ವೆಟ್ನ ಡ್ರೈ ಡಸ್ಟ್ನ ಬಂದ್ಬಿಟ್ಟು ಕಲೆಕ್ಟ್ ಮಾಡೋಕ್ಕೆ ಕಲೆಕ್ಟ್ ಬ್ಯಾಗ್ ಬರುತ್ತೆ.